ಈ ಅರ್ಥಪೂರ್ಣ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಕಾರ್ಯಕ್ರಮದ ಅಧ್ಯಕ್ಷರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಗೌರವಾನ್ವಿತ ಶಾಸಕರೇ, ಅತಿಥಿ ಬಂಧುಗಳೇ, ಉಪಸ್ಥಿತ ಎಲ್ಲ ಗಣ್ಯರೇ, ಗೌರವಾನ್ವಿತ ಪಾಲಕರೇ, ಪ್ರೀತಿಯ ಮಕ್ಕಳೇ, ಶ್ರದ್ಧೆಯ ಶಿಕ್ಷಕ ಬಂಧುಗಳೇ ಮತ್ತು ಹೆಮ್ಮೆಯ ಸೈನಿಕ ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನಾನು ಅಲ್ಲಿ ಶಾಲೆಯಲ್ಲಿ ಕೂಡಿಸಿದಾಗ ಎಲ್ಲ ಹಿರಿಯ ಸೈನಿಕರು ಸುಮಾರು ಒಂದು ಕಾಲು ತಾಸು ಅವರ ಸೈನಿಕ ಜೀವನದ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು. ಆಗ ನನ್ನ ಮನಸ್ಸಲ್ಲಿ ಒಂದು ಮಾತು ಬಂತು, ನಾನು ಅದನ್ನು ಅವ್ರಿಗೆ ಹೇಳಿದೆ. शेर के बारे में बोलना बहुत आसान है, लेकिन शेरों के बीच में खड़ना बहुत मुश्किल हो सकता है. ನಿಮಗೆ ಯಾರಿಗೂ ತಿಳಿಲಿಲ್ಲ, ತಿಳಿದಿದ್ರೆ ನೀವು ಯಾರು ಸುಮ್ಮನೆ ಕೂಡುತ್ತಿರಲಿಲ್ಲ. ನಾವು ಹುಲಿಗಳ ಬಗ್ಗೆ, ಸಿಂಹಗಳ ಬಗ್ಗೆ ಮಾತನಾಡೋದು ಬಹಳ ಸರಳ ಇರ್ತದೆ. ಆದರೆ ಹುಲಿಗಳ ಮಧ್ಯೆ, ಸಿಂಹದ ಮಧ್ಯೆ ಜೀವನ ಮಾಡುವುದು, ಬದುಕೋದು, ಇರೋದು ಬಹಳ ಕಷ್ಟ ಇರ್ತದೆ. ಸೈನಿಕರನ್ನ ಹೊರತುಪಡಿಸಿ ನಾವು ಯಾರ್ಯಾರು ಇಲ್ಲಿದ್ದೇವೋ ನಮ್ಮದೆಲ್ಲರದು ಸೌಭಾಗ್ಯ. ಇವತ್ತು ನಾವು ಅಂಥ ಹುಲಿಗಳ ಸಮ್ಮುಖದೊಳಗಡೆ, ಸಿಂಹಗಳ ಮಧ್ಯೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ನಮಗೆ ಸಿಕ್ಕಿದೆ. ಒಂದು ಸ್ವಲ್ಪ ಅಲ್ಲಿ ಫೋಟೋ ತಗೊಳ್ಳೋರು ಒಂದು 10 ನಿಮಿಷ 20 ನಿಮಿಷ ಆಮೇಲೆ ನಿಮ್ಗೆ ಸೆಲ್ಫಿ ಪಾಯಿಂಟ್ ಮಾಡಿದ್ದಾರೆ, ಅಲ್ಲಿ ಫೋಟೋ ತಕ್ಕೋವಂತ್ರಿ. ಒಂದು 10-20 ನಿಮಿಷ ಕೂಡ್ರಿ, ಕಾರ್ಯಕ್ರಮದ ಔಚಿತ್ಯ ಏನು ಅಂತ ನಿಮ್ಗೆ ಅರ್ಥ ಆಗ್ತದೆ. ನನಗೆ ಈ ಶಾಲಾ ಆಡಳಿತ ಮಂಡಳಿಯವರ ದೂರದೃಷ್ಟಿ ಬಹಳ ಹಿಡಿಸ್ತು. ಒಂದು ಶಾಲೆಯ ಕಾರ್ಯಕ್ರಮವನ್ನು ಹೀಗೂ ಸಮಾಜಮುಖಿಯಾಗಿ ಆಯೋಜಿಸಬಹುದು, ಸಮಾಜಕ್ಕೆ ಶಾಲೆಯ ಒಂದು ಕಾರ್ಯಕ್ರಮದ ಮೂಲಕ ಸಂದೇಶವನ್ನು ಕೊಡಬಹುದು ಅನ್ನೋದು ಅವರು ತೋರಿಸಿಕೊಟ್ಟಿದ್ದಾರೆ. ಈ ಮೊದಲು ಅವರು ವಿದ್ಯಾರ್ಥಿಗಳ ಮೂಲಕ ಅಜ್ಜ ಅಜ್ಜಿಯರನ್ನು ಸಮಾವೇಶ ಮಾಡಿ ಅವರನ್ನು ಗೌರವಿಸಿ ಸಂಬಂಧಗಳ ಮಹತ್ವವನ್ನು ತಿಳಿಸಿದ್ದಾರೆ. ಮತ್ತು ಪಾಲಕರನ್ನೆಲ್ಲ ಒಂದು ಕಡೆ ಸೇರಿಸಿ ಮಕ್ಕಳು ಮತ್ತು ಪಾಲಕರ ಸಂಬಂಧ ಹೇಗಿರಬೇಕು, ಆ ಮೂಲಕ ಪರಿವಾರದ ಕಲ್ಪನೆ ಏನು ಅನ್ನೋದನ್ನು ತಿಳಿಸಿದ್ದಾರೆ. ಆಗಾಗ್ಗೆ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವಿದ್ಯಾರ್ಥಿಗಳು ಬದುಕನ್ನು ರೂಪಿಸಿಕೊಳ್ಳೋದು ಹೇಗೆ ಅಂತ ತಿಳಿಸಿದ್ದಾರೆ. ಈಗ ವಿಭಿನ್ನ ಆಲೋಚನೆಯೊಂದನ್ನು ಮಾಡಿ ವಿದ್ಯಾರ್ಥಿಗಳ ಮೂಲಕ, ಪಾಲಕರ ಮೂಲಕ ರಾಷ್ಟ್ರಕ್ಕೆ ಬದುಕನ್ನು ಸಮರ್ಪಣೆ ಮಾಡಿರುವಂಥ ಸೈನಿಕರಿಗೆ ಗೌರವವನ್ನು ಸಮರ್ಪಣೆ ಮಾಡಿ ಎಲ್ಲದಕ್ಕಿಂತ ದೇಶ ದೊಡ್ಡದು ಅನ್ನುವ ಭಾವವನ್ನು ಉತ್ಪತ್ತಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಮೊದಲಿಗೆ ಈ ಕಲ್ಪನೆಗೆ, ಸೈನಿಕರಿಗೊಂದು ಸಲಾಂ ಅನ್ನೋ ಕಲ್ಪನೆ ಮೂಡಿದ್ದಕ್ಕೆ, ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಪ್ರಾಂಜಲ ಮನಸ್ಸಿನಿಂದ ಅವರಿಗೆ 100 ಕೋಟಿ ವಂದನೆಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ. ಇನ್ನು ಇದು ಸೈನಿಕರ ಕಾರ್ಯಕ್ರಮ. ಸೈನ್ಯದ ಬಗ್ಗೆ, ಸೈನಿಕರ ತ್ಯಾಗ, ಬಲಿದಾನ, ಹೋರಾಟ, ಸಂಘರ್ಷ, ಭಾವನೆಗಳ ಬಗ್ಗೆ ಮಾತನಾಡಬೇಕು. ನಮ್ಮ ದೇಶದ ಸೈನ್ಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಸದ್ಯ ಜಗತ್ತಿನಲ್ಲಿಯೇ ಅತ್ಯಂತ 3ನೇ ಶಕ್ತಿಶಾಲಿ ಸೈನ್ಯವನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ನಮ್ಮ ರಾಷ್ಟ್ರನೂ ಕೂಡ ಒಂದು. ನಮ್ಮ ದೇಶದ ಸೇನೆಗೆ ಸೈನಿಕರ ತ್ಯಾಗ, ಬಲಿದಾನ, ಹೋರಾಟ ಮತ್ತು ಕನಸುಗಳಿಗೆ ದೀರ್ಘ ಇತಿಹಾಸ ಇದೆ. ನಮಗೆ ಇವರನ್ನು ನೋಡಿದ ತಕ್ಷಣ ಏನು ಅನಿಸೋದಿಲ್ಲ, ರೋಮಾಂಚನ ಅನಿಸೋದಿಲ್ಲ, ಸಂಕಟ ಅನಿಸೋದಿಲ್ಲ. ಆದರೆ ಇಂಥ ಅಸಂಖ್ಯಾತ ಸೈನಿಕರ ತ್ಯಾಗ, ಬಲಿದಾನದ ರೋಚಕತೆಯ ಫಲಶ್ರುತಿಯೇ ನಾವು ಇವತ್ತು ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗಿದೆ. ಅದೆಷ್ಟು ಸಾವಿರ ಜನ, ಅದೆಷ್ಟು ಲಕ್ಷ ಜನ ಸೈನಿಕರು ತಮ್ಮ ನೆತ್ತರನ್ನು ಬಸಿದು, ತಮ್ಮ ವೈಯಕ್ತಿಕ ಜೀವನವನ್ನು ಅರ್ಪಣೆ ಮಾಡಿ, ಸಾವಿಗೂ ಅಂಜಲಾರದೆ, ನೋವಿಗೂ ಅಂಜಲಾರದೆ ಭಾರತವನ್ನು ಸಂರಕ್ಷಿಸಬೇಕು ಅನ್ನೋ ಒಂದೇ ಒಂದು ಸಂಕಲ್ಪದಿಂದ ಹೋರಾಟ ಮಾಡಿದ್ದಾರೆ ಅಂದರೆ ಅದನ್ನು ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಸೈನಿಕರನ್ನು ಬಿಟ್ಟರೆ
ನಮಗೆ ಬಹಳ ಅವ್ರ ವೈಯಕ್ತಿಕ ಜೀವನದ ಕಲ್ಪನೆ ಇಲ್ಲ. ಒಬ್ಬ ವ್ಯಕ್ತಿ ಸೈನ್ಯಕ್ಕೆ ಸೇರೋದು ಆತನ ವಯಸ್ಸಿನ ವಸಂತ ಮಾಸ ಆರಂಭ ಆಗೋ ಕಾಲದಲ್ಲಿ, ಇನ್ನೇನು ಹರೆಯ ಮುಗಿಯೋದಕ್ಕೆ ಬಂದಿರುತ್ತೆ, ಟೀನೇಜ್ ಮುಗಿಯೋದಕ್ಕೆ ಬಂದಿರುತ್ತೆ, 17, 18, 19ನೇ ವಯಸ್ಸಿಗೆ ಸೈನ್ಯಕ್ಕೆ ಸೇರ್ತಾರೆ. ಆವಾಗ ಅವ್ರಿಗೆ ಪ್ರಪಂಚದ ಪೂರ್ಣ ಪರಿಚಯನೂ ಇರೋದಿಲ್ಲ, ಜೀವನದ ಅನುಭವನೂ ಇರೋದಿಲ್ಲ. ಸೈನ್ಯಕ್ಕೆ ಸೇರಿದ ಮೇಲೆ ಸೈನ್ಯ ಅವರ ಹೃದಯದ ಒಳಗಡೆ ದೇಶದ ಬಗ್ಗೆ ಎಂಥ ಭಾವನೆಯನ್ನು ಬಿತ್ತುತ್ತೆ ಅಂದರೆ, ಮುಂದಿನ 20 ವರ್ಷ ನಂತರದ ಜೀವನ ಅವರಿಗೆ ತಮ್ಮ ವೈಯಕ್ತಿಕ ಬದುಕು, ಸಂಬಂಧಗಳು, ಕೀರ್ತಿ, ವಾರ್ತೆ, ಸಾಧನೆ, ಸಿದ್ಧಿ, ಪ್ರಸಿದ್ಧಿ, ಸಂತೋಷ ಎಲ್ಲ ಗೌಣ ಆಗಿಬಿಡ್ತವೆ. ಹಗಲು ರಾತ್ರಿ 24 ತಾಸು ಇಂಟು ಅವರು ಬದುಕಿರೋವರೆಗೆ ಭಾರತ ದೇಶವನ್ನು ಒಂದನ್ನು ಬಿಟ್ಟರೆ ಬೇರೆ ಏನು ಅವರಿಗೆ ಕಾಣೋದೇ ಇಲ್ಲ. ದೇಶದ ಮುಂದೆ ಎಲ್ಲನೂ ಅವರಿಗೆ ಸಣ್ಣದಾಗಿ ಬಿಡ್ತದೆ. ನಿಮಗೆ ಕೆಲವರಿಗೆ ಗೊತ್ತಿರಬೇಕು, ನಾವು ಮನೆಯಲ್ಲಿ ಹಬ್ಬ ಆಚರಿಸ್ತಿರ್ತೇವೆ, ಮದುವೆ ಮಾಡ್ತಿರ್ತೇವೆ, ಸಂಭ್ರಮ ಮಾಡ್ತಿರ್ತೇವೆ, ತೇರು, ಜಾತ್ರೆ, ಉತ್ಸವ ಮಾಡ್ತಿರ್ತೇವೆ. ಅಂಥ ಕ್ಷಣದಲ್ಲೂ ಕೂಡ ಅವರು ಪ್ರಾಣದ ಹಂಗನ್ನ ತೊರೆದು ವೈರಿಗಳ ಗುಂಡಿನಿಂದ ದೇಶವನ್ನು ರಕ್ಷಿಸೋದಕ್ಕೆ ತಮ್ಮ ಗುಂಡಿಗೆಯನ್ನು ತೆರೆದು ಗಡಿಯೊಳಗಡೆ ನಿಂತು ನಮ್ಮನ್ನು ಕಾಯ್ತಿರ್ತಾರೆ. ನೀವು ಹಿಂಗೆಲ್ಲ ಚಪ್ಪಾಳೆ ಹೊಡೆದ್ರೆ ಕೃತಜ್ಞ ಆಗಿಬಿಡ್ತೀರಿ. ನೀವು ಜೋರು ಚಪ್ಪಾಳೆ ಹೊಡಿಬೇಕು. ಒಂದ್ಸರಿ ಎಲ್ಲರೂ 2 ಕೈ ಮೇಲೆ ಎತ್ರಿ, ಎಲ್ಲರೂ 2 ಕೈ ಮೇಲೆ ಎತ್ರಿ. ತಡೀರಿ ರುಖೋ ಜರ, ಕೈ ಮೇಲೆ ಎತ್ರಿ. ನಮ್ಮ ದೇಶವನ್ನ ಅಂದಿನಿಂದ ಇಂದಿನವರೆಗೆ ಕಾಯುತ್ತಿರುವಂಥ ಎಲ್ಲಾ ಸೈನಿಕರಿಗೆ ಜೋರಾಗಿ ಒಂದು ಸಾರಿ ಚಪ್ಪಾಳೆಯನ್ನು ತಟ್ಟಿ. ಆ ಸೈನಿಕರ ದೇಶ ಪ್ರೇಮದ ಕಿಚ್ಚಿಗೆ, ಎಂದಿಗೂ ನಂದಲಾರದ ದೇಶ ಪ್ರೇಮಕ್ಕೆ ಒಂದು ಸರಿ ಹೃದಯಾರ ಚಪ್ಪಾಳೆಯನ್ನು ತಟ್ಟಿ ಜೋರಾಗಿ ಚಪ್ಪಾಳೆಯನ್ನು. ಬಂಧುಗಳೇ, ಇದು ಸಾಮಾನ್ಯ ಸಂಗತಿ ಅಲ್ಲ. 2 ದಿನ ನಮ್ಮ ಮನೆ ಮಂದಿನ ಬಿಟ್ಟು ದೂರ ಇರಬೇಕಾದ್ರೆ ಹೃದಯ ವಿಲವಿಲ ಒದ್ದಾಡ್ತದೆ. ಆದರೆ ವರ್ಷ ಪೂರ್ತಿ ಎಲ್ಲಾ ಕ್ಷಣಗಳಲ್ಲೂ ಎಲ್ಲಾ ಸಂದರ್ಭಗಳಲ್ಲೂ ತಮ್ಮವರನ್ನ ಬಿಟ್ಟು ಇಡೀ ದೇಶವೇ ನನ್ನದು ಅನ್ನೋ ಭಾವನೆಯಿಂದ ಆ ಸೈನಿಕ ಪಡೆ ನಮಗಾಗಿ ಕಾಡ್ತದಲ್ಲ, ಕಾದಾಡ್ತದಲ್ಲ, ಕಾಪಾಡ್ತದಲ್ಲ, ಅವರಿಗೆ ಎಷ್ಟು ಕೃತಜ್ಞತೆ ಸಮರ್ಪಣೆ ಮಾಡಿದ್ರೂ ಸಣ್ಣದೇ. ನಮ್ಮ ದೇಶದ ಸೇನೆ ಸ್ವತಂತ್ರ ಬಂದ ಮೇಲೆ 1947ರಿಂದ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ 5 ಯುದ್ಧಗಳನ್ನು ಮಾಡಿದೆ. 5 ಯುದ್ಧಗಳಲ್ಲಿ 4 ಯುದ್ಧಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿದೆ. ಒಂದು ಯುದ್ಧದಲ್ಲಿ ಕೂದಲೆಳೆಯಷ್ಟು ಸಣ್ಣ ಸೋಲನ್ನು ಮಾತ್ರ ನಮ್ಮ ದೇಶದ ಸೇನೆ ಅನುಭವಿಸಿದೆ. ನಿಮಗೆ 1961ರ ಯುದ್ಧದೊಳಗಡೆ ಕೆಲವು ಚರಿತ್ರೆಯ ಪುಟಗಳಲ್ಲಿ ಇದೆ. ಇಂಥ 1000 ಘಟನೆಗಳನ್ನು ನಾನು ನಿಮಗೆ ಹೇಳಬಹುದು. ಆದರೆ ಸೈನಿಕರ ತ್ಯಾಗ, ಬಲಿದಾನ, ಹೋರಾಟ, ಸಂಘರ್ಷ, ಮನಸ್ಸು ಎಂಥದ್ದು ಅನ್ನೋದಕ್ಕೆ 2 ಸಣ್ಣ ಸಣ್ಣ ನಿಜವಾದ ಘಟನೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಅದು 1999ನೇ ಇಸ್ವಿ. ನಿಮಗೆಲ್ಲ ಗೊತ್ತಿದೆ, ಭಾರತ ದೇಶ ಕಾರ್ಗಿಲ್ ಸಂಘರ್ಷವನ್ನು ಮಾಡ್ತಿತ್ತು. 1-2-3 ತಿಂಗಳುಗಳ ಕಾಲ ಭಾರತದ ಉತ್ತರದ ತುದಿಯೊಳಗಡೆ ಅಕ್ಷರಶಃ ರಣರಾಂಗಣ ನಿರ್ಮಾಣ ಆಗಿತ್ತು, ಯುದ್ಧ ಭೂಮಿ ನಿರ್ಮಾಣ ಆಗಿತ್ತು. ದೇಶದ ಮೂಲೆ ಮೂಲೆಯಲ್ಲಿ ಜನ ಪ್ರಾರ್ಥನೆ ಮಾಡ್ತಾ ಇದ್ರು, ಭಾರತ ದೇಶ ಗೆಲ್ಲಬೇಕು, ವೈರಿ ದೇಶ ಸೋಲಬೇಕು ಅಂತ. ವೈರಿ ದೇಶವನ್ನು ಸೋಲಿಸೋದಕ್ಕಾಗಿ ಭಾರತೀಯ ಸೈನಿಕರೆಲ್ಲ ತಯಾರಿಯಾಗಿ ನಿಂತಿದ್ರು. ಎಷ್ಟೋ ಜನ ಪ್ರಾಣವನ್ನು ಅರ್ಪಣೆ ಮಾಡಿದ್ರು ಆ ಯುದ್ಧದಲ್ಲಿ ದೇಶವನ್ನು ಗೆಲ್ಲಿಸೋದಕ್ಕಾಗಿ. ಅಂಥ ಪ್ರಾಣಾರ್ಪಣೆಯನ್ನ ಮಾಡಿ ಹುತಾತ್ಮರಾದಂಥ ವೀರ ಸೈನಿಕನೊಬ್ಬನ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರ ಹೆಸರು ರಾಜೇಶ್. ಅವರು ಒಂದು ದಿನ ಯುದ್ಧ ಮಾಡೋದಕ್ಕೆ ಹೊರಡ್ತಿದ್ರು. ಅವರಲ್ಲಿ ಬಹಳ ಶಿಸ್ತಿರುತ್ತೆ. PT ಟೈಮ್ ಬೇರೆ, WT ಟೈಮ್ ಬೇರೆ, ಡಿಲ್ ಟೈಮ್ ಬೇರೆ, ಊಟದ ಟೈಮು, ನಿದ್ದೆ ಮಾಡೋ ಟೈಮು, ಆಟ ಆಡೋ ಟೈಮು, ಪೂಜೆ ಮಾಡೋ ಟೈಮು, ಪ್ರಾರ್ಥನೆ ಮಾಡೋ ಟೈಮ್ ಅಂದ್ರೆ ಸೈನಿಕರು ನೋಡಿ ಕಲಿಬೇಕು. ನನಗೊಬ್ಬರು ಸೈನಿಕರು ಹೇಳ್ತಿದ್ರು, ರಾತ್ರಿ 10 ಗಂಟೆಗೆ ಬೆಡ್ ಚೆಕ್ ಅಂತ ಒಂದು ಪ್ರೊಸೆಸ್ ನಡೀತದಂತ ಅವ್ರ ಹತ್ರ. ನಮಗೆ ಗೊತ್ತಿಲ್ಲ, ನಮಗೆ ಬೆಡ್ಡೇ ಇಲ್ಲ. ನಮ್ದು 12 ಗಂಟೆ, 1 ಗಂಟೆ, 3 ಗಂಟೆಗೆಲ್ಲ ಬೆಡ್ ಹೋಗೋರಿಗೆ ಬೆಡ್ ಚೆಕ್ ಏನು ಗೊತ್ತಿದೆ. ಅವ್ರು ಹೇಳಿದ್ರು 10 ಗಂಟೆಗೆ ವಿಜಲ್ ಹೊಡಿತಾರಂತೆ, ಇಡೀ ಕ್ಯಾಂಪಸ್ ಒಳಗಡೆ ಲೈಟ್ ಆಫ್ ಆಗ್ತಾವಂತೆ ಏಕಕಾಲಕ್ಕೆ.
ಒಬ್ಬರು ಸುಬೇದಾರರು ಬಂದು ಎಲ್ಲ ಬೆಡ್ ಚೆಕ್ ಮಾಡ್ತಾರಂತೆ. ಬೆಡ್ ಒಳಗಡೆ ಎಲ್ಲ ಸೈನಿಕರು ಮಲಗಿರಲೇಬೇಕು. ಬೆಳಿಗ್ಗೆ 5:45 ಫಾಲಿನ್ ಹಾಜರಿ ತಗೋಬೇಕು. 5:45 7:15 ಕವಾಯತ್ ಮಾಡಬೇಕು, ತಯಾರಿ ಮಾಡಬೇಕು, ಮೆಹನತ್ ಮಾಡಬೇಕು. ಒಂದೂ ದಿನ ದುಡಿಲಾರದೆ ತಯಾರಿ ಮಾಡಲಾರದೆ ಅವ್ರು ಇರೋದೇ ಇಲ್ಲ. ದುಡಿಲಾರದೆ ತಯಾರಿ ಮಾಡಲಾರದೆ ಅವ್ರು ಇರೋದೇ ಇಲ್ಲ. ಅವರು PT ಮಾಡೋ ಟೈಮಲ್ಲಿ, ಅಂದ್ರೆ ಶಾರೀರಿಕ ಕಸರತ್ತು ಮಾಡೋ ಟೈಮ್ನಲ್ಲಿ ಎಷ್ಟು ಬೆವರು ಸುರಿಸ್ತಾರೆ ಅಂದ್ರೆ, ಅವರು ಸುರಿಸಿದ ಬೆವರಿನ ಘಮಲ್ನಿಂದಲೇ ಇವತ್ತು ಭಾರತ ದೇಶ ಸುಭಿಕ್ಷವಾಗಿರೋದು. ನಾವು ನೀವು ಎಲ್ಲ ಊಟ ಮಾಡ್ತಾ ಇರೋದು, ಸಂತೋಷದಿಂದ ಇರೋದು, ಆನಂದದಿಂದ ಜೀವನ ಮಾಡ್ತಾ ಇರೋದು. ಹಾಗೆ ಮಿಲಿಟರಿ ಕ್ಯಾಂಪಸ್ನಿಂದ ಎಲ್ಲ ಸೈನಿಕರು ಯುದ್ಧಕ್ಕೆ ಹೋಗ್ತಾ ಇದ್ರು. ಪೋಸ್ಟ್ ಮ್ಯಾನ್ ಒಬ್ರು ಬಂದು ಸೈಕಲ್ ಗಂಟಿ ಬಾರಿಸಿದ್ರು. ಆಗ ಸೈಕಲ್ಗಳಲ್ಲಿ ಪೋಸ್ಟ್ ಮ್ಯಾನ್ ಬರ್ತಿದ್ರು. ಮಿಲಿಟರಿ ಕ್ಯಾಂಪಸ್ಗೆ ಪೋಸ್ಟ್ ಮ್ಯಾನ್ ಬಂದ್ರು ಅಂದ್ರೆ ಸೈನಿಕರಿಗೆಲ್ಲ ಹಬ್ಬ. ಯಾಕೆಂದ್ರೆ ಊರಿನಿಂದ ಅಪ್ಪ ಅವ್ವ ಅಣ್ಣ ತಮ್ಮ ಅಕ್ಕ ತಂಗಿ ಪತ್ರ ಬರೆದಿರ್ತಾರೆ. ಪತ್ರದೊಳಗಡೆ ಸುಖ ದುಃಖ ಇರುತ್ತೆ ಅಂತ ಎಲ್ಲ ಸೈನಿಕರು ಪೋಸ್ಟ್ ಮ್ಯಾನ್ ಸುತ್ತ ನಿಂತ್ಕೊಂಡ್ರು. ಪೋಸ್ಟ್ ಮ್ಯಾನ್ ಒಬ್ಬೊಬ್ಬರಿಗೆ ಪತ್ರ ಕೊಟ್ಟರು. ಎಲ್ಲರೂ ಪತ್ರ ತಗೊಂಡು ಬಾಜು ಹೋಗಿ ಕುತ್ಕೊಂಡು ಓದ್ತಾ ಇದ್ರು. ಅದರೊಳಗಡೆ ಇವರೊಬ್ಬರು ರಾಜೇಶ್ ಅಧಿಕಾರಿ, ಅವರು ಪತ್ರ ತಗೊಂಡ್ರು. ಒಂದು ಕೈ ಒಳಗಡೆ ಪಿಸ್ತೂಲ್ ಇತ್ತು, ಮತ್ತೊಂದು ಕೈ ಒಳಗಡೆ ಯುದ್ಧ ಮಾಡೋದಕ್ಕೆ ಬೇಕಾದ ಎಲ್ಲ ಸಾಮಗ್ರಿ ಇತ್ತು. ಆದರೂ ಪತ್ರ ಹಿಡ್ಕೊಂಡು ನೋಡಿದ್ರು. ಪತ್ರ ನೋಡಿ ಅದನ್ನ ಕಿಸೆ ಒಳಗಡೆ ಇಟ್ಕೊಂಡ್ರು. ಬಾಜು ಒಬ್ಬ ಫೌಜಿ ಇದ್ರು, ಸೈನಿಕರಿದ್ರು. ಅವ್ರು ಕೇಳಿದ್ರು, ಯಾಕ್ರಿ ಎಲ್ಲರೂ ಪತ್ರ ಓದಿದ್ರು, ನೀವು ಓದೋದಿಲ್ಲೇನು ಅಂತ ಕೇಳಿದ್ರು. ರಾಜೇಶ್ ಅಧಿಕಾರಿ ಏನು ಉತ್ತರ ಕೊಟ್ಟರು ಗೊತ್ತೇನು? ನಾನು ಓದ್ತಿದ್ದೆ, ಈ ಪತ್ರನ ನನ್ನ ಹೆಂಡತಿ ಬರೆದಿದ್ದಾಳೆ. ಈಗ ನನ್ನ ಕಣ್ಣು ಮುಂದೆ ಭಾರತ ಮಾತೆ ಇರಬೇಕೇ ವಿನಃ ಹೆಂಡತಿ ಪತ್ರ ಇರಬಾರ್ದು ಅಂತ ಕಿಸೆ ಒಳಗಡೆ ಇಟ್ಟಿದ್ದೀನಿ. ಅಲ್ಲಿ ಹೋಗ್ತೀನಿ, ಅಲ್ಲಿ ವೈರಿಗಳ ಚಂಡಗಳನ್ನೆಲ್ಲ ರುಂಡಾಡಿದ ಮೇಲೆ ಭಾರತ್ ಮಾತೆಗೆ ವಿಜಯ ಮಾಲೆಯನ್ನು ಹಾಕಿ ಹೆಂಡತಿ ಪತ್ರ ಓದ್ತೀನಿ ಅಂತಂದ್ರಂತೆ. ಎಲ್ಲರೂ ಯುದ್ಧ ಮಾಡೋದಕ್ಕೆ ಹೋದ್ರು. ಯುದ್ಧ ಭಯಂಕರವಾಗಿತ್ತು. ಕಾರ್ಗಿಲ್ ಯುದ್ಧದ ಕಲ್ಪನೆ ನಮಗೆ ಗೊತ್ತಿಲ್ಲ. 300-400 ಅಡಿ ಎತ್ತರದ ಗುಡ್ಡದ ಮೇಲೆ ವೈರಿಗಳೆಲ್ಲ ಬಂದು ಬಂಕರ್ಗಳನ್ನು ವಶಪಡಿಸಿಕೊಂಡಿದ್ರು. ಕೆಳಭಾಗದಿಂದ ಭಾರತೀಯ ಸೈನಿಕರ ಮೇಲೆ ಹೋಗಬೇಕಾಗಿತ್ತು. ಅವಾಗ ರಫೇಲ್ ಯುದ್ಧ ವಿಮಾನಗಳು ಭಾರತ ದೇಶದ ಹತ್ರ ಇರಲಿಲ್ಲ. ವಾಯುಸೇನೆಯಿಂದ ಯುದ್ಧ ಮಾಡಿ ವೈರಿಗಳನ್ನು ಸೋಲಿಸೋದಕ್ಕೆ ಆಗ್ತಿರ್ಲಿಲ್ಲ. ಸಮಯ ಬಹಳ ಕಡಿಮೆ ಇತ್ತು. ಇನ್ನೊಂದು 10-15 ದಿನ ಆಗಿದ್ರೆ ಭಾರತ ದೇಶ ಸೋಲಬೇಕಾಗಿತ್ತು. ಅಂಥ ಪರಿಸ್ಥಿತಿ ಇತ್ತು. ಕೆಳಗಡೆಯಿಂದ ಯುದ್ಧ ಸಾಮಗ್ರಿಗಳನ್ನ ಇಟ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ರೆ ಸೈನಿಕರು, ಒಂದು ಸಣ್ಣ ಕಲ್ಲು ಉಳ್ಳಿ ಬಂದ್ರೆ 10 ಕಲ್ಲು ಅದ್ರ ಜೊತೆ ಬರ್ತಿತ್ತು. ನನಗೆ ಸೈನಿಕರೊಬ್ರು ಹೇಳಿದ್ರು ಕಚೇರಿಯಲ್ಲಿ ಕೂತಾಗ, ವೈರಿಗಳ ಗುಂಡು ಬಿದ್ದು ಸತ್ತದ್ದಕ್ಕಿಂತ ಕಲ್ಲಿನ ಗುಂಡು ಬಿದ್ದು ಸತ್ತ ಸೈನಿಕರ ಸಂಖ್ಯೆನೇ ಹೆಚ್ಚು ಸಾರ್ ಅಂತಿದ್ರು. ರಾಜೇಶ್ ಅಧಿಕಾರಿ ಸೈನಿಕರನ್ನ ಕರ್ಕೊಂಡು ಮೇಲೆ ಹೋಗ್ತಿದ್ದ. ಎದುರುಗಡೆ ಒಂದು ವೈರಿ ಪಡೆ ಬಂತು. ಅವ್ರಿಗೂ ಇವ್ರಿಗೂ ಗುಂಡಿನ ಕಾಳಗ ಪ್ರಾರಂಭ ಆಯಿತು. ಅವರು ಗುಂಡು ಹಾರಿಸ್ತಿದ್ರು, ಇವರು ಗುಂಡು ಹಾರಿಸ್ತಿದ್ರು. ದುರ್ದೈವ, ಒಂದು ಸಾರಿ ಕೊನೆಗೆ ವೈರಿಗಳು ಹಾರಿಸಿದ ಒಂದು ಗುಂಡು ಬಂದು ರಾಜೇಶನ ಎದೆಗೆ ಹಾರ್ತು. ರಾಜೇಶ್ ಅಧಿಕಾರಿ ಪ್ರಾಣ ಕಳ್ಕೊಂಡ್ರು. ಪ್ರಯಾಸಪಟ್ಟು ಅವ್ರ ಪಾರ್ಥಿವನ ಕ್ಯಾಂಪಸ್ಸಿಗೆ ತಂದ್ರು. ಊರಿಗೆ ಫೋನ್ ಮಾಡಿದ್ರು, ನಿಮ್ಮ ಮಗ ಹೊರಟು ಹೋದ್ರು ಅಂತ ಸುದ್ದಿ ಮುಟ್ಟಿಸಿದ್ರು. ಊರಿನ ಹಿರಿಯರು ಬಹಳ ಒಳ್ಳೆಯವರಿದ್ರು. ತಂದೆಗೆ ತಾಯಿಗೆ ಏಕಾಏಕಿ ವಿಷಯ ಹೇಳಲಿಲ್ಲ. ಮನೆ ಮುಂದೆ ಇಂಥದ್ದೊಂದು ಶೃಂಗಾರದ ಮಂಟಪ ಹಾಕಿದ್ರು. ಊರು ಮಂದಿ ಎಲ್ಲ ಬಂದು ಮನೆ ಮುಂದೆ ಮಾವಿನ ತೋರಣ ಕಟ್ಟಿದ್ರು, ತಳಿರು ಕಟ್ಟಿದ್ರು, ಹಬ್ಬದ ವಾತಾವರಣ ತಯಾರಿ ಮಾಡಿದ್ರು. ಅಪ್ಪಗೆ ಆಶ್ಚರ್ಯ ಆಯಿತು. ಇವತ್ತೇನು ಊರ್ ದೇವ್ರ ಜಾತ್ರೆ ಇದೆಯಾ ಅಂತ ಅಪ್ಪ ಕೇಳ್ದ. ಊರ್ ಜನ ಹೇಳಿದ್ರು, ಊರ್ ದೇವ್ರ ಜಾತ್ರೆ ಅಲ್ಲ, ದೇಶದ ದೇವ್ರ ಜಾತ್ರೆ ಇದೆ ಇವತ್ತು ಅಂತ ಹೇಳಿದ್ರು. ಟಿವಿ ಒಳಗಡೆ ಸುದ್ದಿ ಬಂತು. ಅಪ್ಪಗೆ ಆಶ್ಚರ್ಯ ಆಯ್ತು. ಒಂದು ಕಂಬದ ಹತ್ರ ಕುರ್ಚಿ ಹಾಕೊಂಡು ಅಪ್ಪ ಕೂತ್ಕೊಂಡ್ರು. ಅಮ್ಮಗೂ ಯಾರೋ ಹೇಳಿದ್ರು, ಗಟ್ಟಿ ಮನಸ್ಸು ಮಾಡ್ಕೋ, ನಿಮ್ಮ ಮಗ ತೀರ್ಕೊಂಡು ಬಿಟ್ಟ. ಅಮ್ಮ ಅಂದ್ಳು, ತೀರಿಕೊಳ್ಳೋ ಜಾಯಮಾನದ ಮಗ ನನ್ನವನಲ್ಲ, ಅವ ಶೂರ, ಅವ ಸಿಂಹ, ಅವ ಗೆದ್ದು ಬರ್ತಾನೆ ಅಂತ ಸಣ್ಣ ವಯಸ್ಸಿನಲ್ಲಿ ತೊಡೆ ಮೇಲೆ ಹಾಕಿಕೊಂಡು ಮಗನಿಗೆ ಹೇಳಿಕೊಟ್ಟ ದೇಶಭಕ್ತಿ ಗೀತೆಗಳನ್ನ ಕೇಳ್ತಾ ಆಕೆನೂ ಕೂಡ ಒಂದು ಕಂಬದ ಹತ್ರ ಕೂತ್ಕೊಂಡ್ರು. ಹೆಂಡತಿ 10 ವರ್ಷ ಆಗಿತ್ತು ಮದುವೆ ಆಗಿ. ಏನೇನೋ ಪ್ರಪಂಚದ ಸಾವಿರಾರು ಕನಸುಗಳನ್ನ ಕಂಡು ಸೈನಿಕನ ಕೈ ಹಿಡಿದ ಹೆಂಡತಿ ಆಕೆನೂ ಒಂದು ಕಡೆ ಕೂತ್ಲು. ಊರ್ ಜನ ಎಲ್ಲ ಸೇರಿದ್ರು. ಆಜು ಬಾಜು ಹಳ್ಳಿಯವರೆಲ್ಲ ಬಂದಿದ್ರು, ನೇತಾರರು ಬಂದಿದ್ರು, ದೊಡ್ಡವರು ಬಂದಿದ್ರು, ಎಲ್ಲ ಸೇರಿದ್ರು. 4 ದಿನ ಆದ್ಮೇಲೆ ಪಾರ್ಥಿವ ಊರಿಗೆ ಬಂತು. ಊರಲ್ಲಿ ಮೆರವಣಿಗೆ ಮಾಡಿದ್ರು, ಸಂಭ್ರಮ ಪಟ್ರು, ಜೈ ಘೋಷ ಹಾಕಿದ್ರು.
ಪಾರ್ಥಿವ ಅಂತಂದು ವೇದಿಕೆ ಮೇಲೆ ಇಟ್ರು. ಅಪ್ಪನಿಗೆ ಹೋಗಿ ಪತ್ರಕರ್ತರು ಕೇಳಿದ್ರು, ಏನ್ ಅನಿಸ್ತಾ ಇದೆ ಅಂತ ಕೇಳಿದ್ರು. ಇದೇನು ಸಣ್ಣ ಪ್ರಶ್ನೆನ? ಹೆತ್ತ ಕುಡಿಯನ್ನ, ಮನೆ ದೀಪವನ್ನ ದೇಶಕ್ಕಾಗಿ ಅರ್ಪಣೆ ಮಾಡಿದ ಅಪ್ಪ ಮನೆ ದೀಪ ಬಂದು ಪಾರ್ಥಿವ ಆಗಿ ಕೂತಾಗ ಏನ್ ಹೇಳಬೇಕು? ಅಪ್ಪ ಹೇಳ್ದ, ಹೆಮ್ಮೆ ಅನಿಸ್ತಾ ಇದೆ. ಇಷ್ಟು ದಿನ ನನಗೆ ನನ್ನ ಮಗ ಸೈನಿಕ ಅನಿಸ್ತಿತ್ತು, ಈಗ ನನಗೆ ನನ್ನ ಮಗ ವೀರ ಸೈನಿಕ ಅಂತ ಅನಿಸ್ತಾ ಇದೆ. ವಯಸ್ಸಾದ ಅಪ್ಪನ ಬಾಯಿ ಒಳಗಡೆ ಮಾತು. ಪತ್ರಕರ್ತರು ಹೋಗಿ ಅಮ್ಮನ ಕೇಳಿದ್ರು, ಅಮ್ಮ ನಿನಗೇನು ಅನಿಸ್ತಾ ಇದೆ? ವಯಸ್ಸಾಗಿತ್ತು, ದುಃಖ ಮಡುಗಟ್ಟಿತ್ತು, ಸಂಕಟ ಹೇಳ್ತಿರ್ಲಾರ್ದಷ್ಟಿತ್ತು. ಆಕೆ ಎದ್ದು ನಿಂತು ಹೇಳಿದ್ಲು, ದೇವರಿಗೆ ಶಾಪ ಹಾಕಬೇಕು ಅಂತ ಅನಿಸ್ತಾ ಇದೆ. ಅಮ್ಮ ಯಾಕೆ ದೇವರಿಗೆ ಶಾಪ ಹಾಕಬೇಕು ಅನಿಸ್ತಾ ಇದೆ? ಅರೆ, ಒಬ್ಬನೇ ಒಬ್ಬ ಪುತ್ರ ಇದ್ದ, ಅವ ಹೋಗಿಬಿಟ್ಟ, ಇನ್ನೊಂದು 10 ಜನ ಸಿಂಹಗಳನ್ನು ಕೊಡೋದಕ್ಕೆ ಶಕ್ತಿ ಇಲ್ವಲ್ಲ ಅಂತ ದೇವರಿಗೆ ಶಾಪ ಹಾಕಬೇಕು ಅನಿಸ್ತಾ ಇದೆ ಅಂತಾಳೆ ಅಮ್ಮ. ಆಲೋಚನೆ ಮಾಡಿ ಪತ್ರಕರ್ತರೆಲ್ಲ ಸೇರಿದ್ರು. ಹೆಂಡತಿನ ಹೋಗಿ ಕೇಳಿದ್ರು, ಅಮ್ಮ ನಿಮ್ಮ ಪತಿ ತೀರ್ಕೊಂಡಿದ್ದಾರೆ, ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ನಿಮಗೇನು ಅನಿಸ್ತಾ ಇದೆ? ಆಕೆ ಏನು ಹೇಳಲಿಲ್ಲ, ಸುಮ್ಮನೆ ಕೂತಿದ್ರು. ಸಮಯ ಆಯಿತು. ಹಿರಿಯರೆಲ್ಲ ಅಂದ್ರು, ಆಯ್ತು ಪಾರ್ಥಿವನ್ ಎತ್ತಿ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ. 4 ಜನ ಹಿರಿಯರಂದ್ರು, ಕೊನೆ ಸಾರಿ ಯಾರಾದ್ರೂ ಮುಖ ನೋಡೋರಿದ್ರೆ ಬನ್ನಿ. ಸಾವಕಾಶ ಹುಡುಗಿ ಬಂದಳು, ಹೊಸದಾಗಿ ಮದುವೆಯಾದ ಹೆಂಡತಿ ಬಂದಳು, 1000 ಕನಸುಗಳನ್ನ ಇಟ್ಟುಕೊಂಡು ಸೈನಿಕ ಸರದಾರನ್ನ ಕಟ್ಟಿಕೊಂಡ ಗಟ್ಟಿ ಒಡತಿ ಬಂದಳು. ಗಂಡನ ಮುಖ ನೋಡಿದಳು, ಅವನ ಮುಖದ ಮೇಲೆ ಕೈ ಆಡಿಸಿ ಸಾವಕಾಶ ಕೈನ ಶರೀರದ ಮೇಲೆ ಆಡಿಸ್ಬೇಕಾದ್ರೆ ಅವನು ಶರೀರದ ಮೇಲೆ ಹಾಕಿದ್ದ ಸೈನ್ಯದ ಸಮವಸ್ತ್ರದ ಕಿಸೆ ಒಳಗಡೆ ಆಕೆ ಬೆರಳು ಹೋಯ್ತು. ಕಿಸೆ ಒಳಗಡೆ ಬೆರಳು ಹೋದ ತಕ್ಷಣ ಕೈ ಆಡಿಸಿ ನೋಡ್ತಾಳೆ, ಅಲ್ಲಿ ಆಕೆ ಬರೆದಿದ್ದ ಪತ್ರ ಸಿಕ್ತು. ಪತ್ರ ಹೊರ ತೆಗೆದು ನೋಡ್ತಾಳೆ, ಪತ್ರನ ಗಂಡ ಬಿಚ್ಚಿರ್ಲಿಲ್ಲ, ಓದಿರ್ಲಿಲ್ಲ. ಯಾವಾಗ ಗಂಡ ಪತ್ರ ಬಿಚ್ಚಿಲ್ಲ, ಓದಿಲ್ಲ ಅಂತ ಗೊತ್ತಾಯ್ತು, ಜೋರಾಗಿ ಹೆಣ್ಮಗಳು ಅಳೋಕ್ ಚಾಲೂ ಮಾಡಿದ್ರು. ಪತ್ರಕರ್ತರು ಕೇಳಿದ್ರು, ಪತಿ ಪ್ರಾಣ ಬಿಟ್ಟ ಅಂದಾಗೂ ಅಳ್ಳಿಲ್ಲ, ಪತಿ ಪಾರ್ಥಿವ ಬಂದಾಗೂ ಅಳ್ಳಿಲ್ಲ, ಪತಿ ಶರೀರ ನೋಡಿ ಕೊನೆ ಸರಿ ಅಳ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದ್ರು. ಆಗ ಹೆಣ್ಮಗಳು ಕೊಟ್ಟ ಉತ್ತರ ಏನು ಗೊತ್ತೇನು? 8 ದಿನದ ಹಿಂದೆ ನನ್ನ ಗಂಡ ಪತ್ರ ಬರೆದಿದ್ರು, ನೋಡಿ ನಾನು ಭಾರತ ಮಾತೆಯ ಮಾನ ಪ್ರಾಣ ಸಂರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ನೀನು ಯಾವ ಬಗ್ಗೆನೂ ಹೆದರಬೇಡ, ಧೈರ್ಯವಾಗಿ ಹರಸು, ದೇವರನ್ನ ಪ್ರಾರ್ಥನೆ ಮಾಡು, ವಿಜಯ ಮಾಲೆ ಭಾರತ್ ಮಾತೆಗೆ ಅರ್ಪಣೆ ಆಗುತ್ತೆ ಅಂತ ಬರೆದಿದ್ರು. ಅವರು ಪತ್ರ ಓದಿ ನಾನೊಂದು ಪತ್ರ ಬರೆದಿದ್ದೆ, ನನ್ನ ಪತ್ರ ಓದಿದ್ರೆ ಅವರು ಖುಷಿಯಿಂದ ಪ್ರಾಣ ಬಿಡ್ತಿದ್ರು, ಆದ್ರೆ ಅವ್ರ ಪತ್ರನೇ ಓದಿಲ್ಲ. ನಾನೇನು ಪತ್ರ ಬರೆದಿದ್ದೆ ಗೊತ್ತಾ? ಆಕೆ ಹೇಳ್ತಾಳೆ, ನೋಡ್ರಿ ಧೈರ್ಯವಾಗಿ ಹೋಗಿ ಯುದ್ಧ ಮಾಡಿ ಬನ್ನಿ, ವೈರಿಗಳ ಜೊತೆ ಹೋರಾಟ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ, ಒಂದು ಕ್ಷಣನೂ ನನ್ನ ಬಗ್ಗೆ ಆಲೋಚನೆ ಮಾಡಬೇಡಿ. ನೀವು ಗೆದ್ದು ಬಂದ್ರೆ ವೀರ ಯೋಧನ ಹೆಂಡತಿ ಅಂತ ಊರಲ್ಲಿ ತಿರುಗಾಡ್ತೀನಿ, ನೀವು ಸೋತ್ರೆ ಹುತಾತ್ಮ ಸೈನಿಕನ ಮಡದಿ ಅಂತ ಎದೆ ಎತ್ತಿ ತಲೆ ಎತ್ತಿ ಮೆರಿತೀನಿ. ಏನ್ರಿ ನಾನೀಗ ಗರ್ಭಿಣಿ ಇದೀನ್ರಿ, ಹೋಗ್ರಿ ಧೈರ್ಯವಾಗಿ ಯುದ್ಧ ಮಾಡಿ, ನೀವು ಸೋಲಿ ಗೆಲ್ಲಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಈ ದೇಶಕ್ಕೆ ಮತ್ತೊಬ್ಬ ಸೈನಿಕನನ್ನ ಕೊಡ್ತೀನಿ ಅಂತ ಪತ್ರ ಬರೆದಿದ್ದೆ. ಆ ಪತ್ರನ ನನ್ನ ಮನೆಯವರು ಓದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಂತ ಆ ತಾಯಿ ಹೇಳ್ತಾಳೆ. ಇಂಥ ಸಾವಿರ ಘಟನೆಗಳು, ಸಾವಿರ ಸೈನಿಕರು. ಕ್ಯಾಪ್ಟನ್ ಅಮನ್ ಕಾಲಿಯಾ, ಕ್ಯಾಪ್ಟನ್ ಅಮೋಲ್ ಕಾಲಿಯಾ, ಒಂದೇ ತಂದೆ ತಾಯಿ, 2 ಮಕ್ಕಳು, 2 ಸೈನ್ಯದೊಳಗಡೆ ಇದ್ರು. ರಾತ್ರಿ 3:15 ಅವ್ಗೆ ಎಚ್ಚರ ಆಯ್ತು, ಮನೆಯೊಳಗಡೆ ಬಾಜು ಮಲ್ಕೊಂಡಿದ್ದು ಗಂಡನ ಎಬ್ಬಿಸಿದಳು, ಯಾಕೋ ಎದೆ ಕಿವುಚ್ತಾ ಇದ್ದೀರಿ, ಸಂಕಟ ಆಗ್ತಾ ಇದ್ದೀರಿ, ಒಂದ್ಸರಿ ಮಕ್ಕಳಿಗೆ ಫೋನ್ ಮಾಡ್ರಿ, ಮಾತಾಡ್ಬೇಕ್ರಿ ಅಂತ ಹೇಳಿದಳು. ಯಜಮಾನ ಹೇಳಿದ, ಮಧ್ಯರಾತ್ರಿ ಆಗಿದೆ, ಅಪರಾತ್ರಿ ಆಗಿದೆ, ನನ್ನ ಮಕ್ಕಳಿಬ್ರು ಏನು ಹೋರಾಟ ಮಾಡ್ತಾ ಇದ್ದಾರೋ ಅವರಿಗೆ ತೊಂದರೆ ಕೊಡೋದು ಬೇಡ, ಬೆಳಕು ಹರಿದ್ರೆ ದುರ್ದೈವ ವಾರ್ತೆ ಬಂತು, ನಿಮ್ಮ ಸಣ್ಣ ಮಗ ಪ್ರಾಣ ಬಿಟ್ಟಾರಿ ಕ್ಯಾಪ್ಟನ್ ಅಮನ್ ಕಾಲಿಯಾ. ಕ್ಯಾಪ್ಟನ್ ಅಮನ್ ಕಾಲಿಯನ್ ಪಾರ್ಥಿವ ಅಂತಂದು ಮನೆ ಮುಂದಿಟ್ರೆ ವಯಸ್ಸಾದ ಅಪ್ಪ ಎದ್ದು ನಿಂತ್ಕೊಂಡು, ನೋಡಿ ಯಾರು ಕಣ್ಣೀರು ಹಾಕಬೇಡಿ, ಇಲ್ಲಿ ಮಲಗಿರೋದು ಹೇಡಿ ಅಲ್ಲ ವೀರ, ಇಲ್ಲಿ ಮಲಗಿರೋನು ಕಾಯರಲ್ಲ ಶೂರ, ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿ ಬಂದಂತಹ ನನ್ನ ಮಗ, ಚಿಕ್ಕ ವಯಸ್ಸಿನ ಮಗ, ಮದುವೆ ಆಗಲಾರದ ಮಗ, ಪ್ರಪಂಚದ ಜ್ಞಾನ ಗೊತ್ತಿರಲಾರದ ಮಗ ಕ್ಯಾಪ್ಟನ್ ಅಮಲ್ ಕಾಲಿಯಾ. ಹೇಳಿ ಎಲ್ಲರೂ ನನ್ನ ಜೊತೆ, ಬೋಲೋ ಭಾರತ್ ಮಾತಾ ಕಿ ಅಂತ ವೃದ್ಧ ತಂದೆ ಹೇಳ್ತಾನೆ ಅಂದ್ರೆ ದೇಶ ಪ್ರೇಮ ಏನ್ ಸಾಣದೇನ್ರಿ? ಹೇಳ್ರಿ ಎಲ್ಜಲ್ರ ನನ್ನ ಜೊತೆ, ಈಗ ನಾವು ಹೇಳೋಣ, ಬೋಲೋ ಭಾರತ್ ಮಾತಾ ಕಿ. ಇಷ್ಟ ಧ್ವನಿ ಇದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.
ಒಂದೇ ಒಂದೇ. ಭಾರತ ದೇಶದ ಸೈನ್ಯದ ರೋಚಕ ಸಂಘರ್ಷದ 4 ಸಂಗತಿಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಂಬರ್ 1, ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್. ಆ ಸಿಯಾಚಿನ್ ಪ್ರದೇಶದೊಳಗಡೆ ನಾವು ಹೋದ್ರೆ ಜೀವಂತವಾಗಿ ಬರ್ತೀವಿ ಅನ್ನೋ ಖಾತ್ರಿನೇ ಇಲ್ಲ. ಅದನ್ನ ವಶಪಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಪಾಕಿಸ್ತಾನ್ ಆಪರೇಷನ್ ಅಬ್ದುಲ್ ಅಂತ ಒಂದು ಯೋಚನೆ ಮಾಡುತ್ತೆ. ಆಪರೇಷನ್ ಅಬ್ದುಲ್. ಬೆಳಕರಿದ್ರೆ ಸಿಯಾಚಿನ್ ಹೋಗುತ್ತೆ ಅಂತ ಗೊತ್ತಾದ ಭಾರತದ ಸೇನೆ 1984ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಜಗತ್ತಿನ ಅತ್ಯಂತ ದೀರ್ಘವಾದ ಕಾರ್ಯಾಚರಣೆಯನ್ನ ಮಾಡಿ ಸಿಯಾಚಿನ್ ಅನ್ನು ರಕ್ಷಣೆ ಮಾಡ್ಕೋತಾ ಇದೆ. ಅದಕ್ಕೆ ಹೆಸರು ಏನು ಕೊಟ್ಟಿದೆ ಅಂದ್ರೆ ಆಪರೇಷನ್ ಮೇಘದೂತ. ಕವಿ ಕಾಳಿದಾಸನ ಪ್ರೇರಣೆಯಿಂದ ಅದಕ್ಕೆ ಮೇಘದೂತ ಅಂತ ಹೆಸರು ಕೊಟ್ಟಿದೆ. ಇಲ್ಲಿವರೆಗೆ ಸಿಯಾಚಿನ್ನಲ್ಲಿ 800 ಜನ ಸೈನಿಕರು ಪ್ರಾಣ ಅರ್ಪಣೆ ಮಾಡಿದ್ದಾರೆ. ಆದರೆ ಗರ್ವದ ವಿಷಯ ಏನು ಅಂದ್ರೆ ಒಬ್ಬನೇ ಒಬ್ಬ ಸೈನಿಕ ವೈರಿಗಳ ಗುಂಡಿನಿಂದ ಸತ್ತಿಲ್ಲ. ನಿಮ್ಗೇನು ಚಪ್ಪಾಳೆ ಹೊಡಿಬೇಕು ಅನ್ಸ್ವಲ್ತೇನು? ಒಬ್ಬನೇ ಒಬ್ಬ ವೈರಿಗಳ ಗುಂಡಿನಿಂದ ಪ್ರಾಣ ಕಳ್ಕೊಂಡಿಲ್ಲ. ಆದರೆ ದೇಶವನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ -10, -15, -25 ಟೆಂಪರೇಚರ್ ಒಳಗಡೆ ಕೆಲಸ ಮಾಡ್ತಾರೆ. ನನಗೆ ಸೈನಿಕರು ಹೇಳ್ತಾ ಇದ್ರು, ಸರ್ ನಾವು ಟ್ರಿಗರ್ ಮೇಲೆ ಬೆರಳಿಟ್ಟು ಎಳೆದ್ರು ನಮ್ಮ ಬೆರಳು ಟ್ರಿಗರ್ನ ಎಳೆಯೋದಿಲ್ಲ ಸರ್, ಬೆರಳು ಮರಗಟ್ಟಿ ಬಿಟ್ಟಿರ್ತವೆ ಅಂತ ಹೇಳಿದ್ರು. ನನಗೊಬ್ರು ಡ್ರೈವರ್, ಸೈನ್ಯದೊಳಗಡೆ ಕೆಲಸ ಮಾಡಿದ ಡ್ರೈವರ್ ಹೇಳಿದ್ರು, ಸರ್ ನಾವು ಲಾರಿ ಓಡಿಸ್ಬೇಕಾದ್ರೆ ನಮಗೆ ಉಷ್ಣ ಬೇಕು ಅನ್ನೋ ಕಾರಣಕ್ಕೆ ಓಡಿಸುವಾಗ ಸ್ಟೇರಿಂಗ್ ಕೆಳಗಡೆ ಸ್ಟವ್ ಹಚ್ಚಿ ಇಟ್ಕೋತೀವಿ. ಸ್ಟವ್ನಿಂದ ಬರೋ ಕಾವ್ನಿಂದ ನಮಗೆ ಶರೀರಕ್ಕೆ ಶಕ್ತಿ ಸಿಗುತ್ತೆ, ಓಡಿಸ್ತೀವಿ. ಆದರೆ ಗಾಡಿ ಓಡಿಸಿ ಗಾಡಿಯಿಂದ ಇಳಿದ ಮೇಲೆ ಗೊತ್ತಾಗುತ್ತೆ ನಮ್ಮ ಕಾಲು ಮತ್ತು ತೊಡೆ ಭಾಗ ಸ್ಟವ್ನಿಂದ ಸುಟ್ಟು ಹೋಗಿರುತ್ತೆ ಅಂತ ಹೇಳಿದ್ರು. ಶರೀರನ ಸುಟ್ಕೊಂಡು ದೇಶನ ಕಾಯೋರು ಸೈನಿಕರು ಮಾತ್ರ ಕಣ್ರಿ. ಶರೀರದ ರಕ್ತ ಬಸುದು ದೇಶಕ್ಕೆ ಶಕ್ತಿ ತುಂಬೋರು ಸೈನಿಕ ಮಾತ್ರ. ಸಿಯಾಚಿನ್ ಒಳಗಡೆ ನಮಗೆಲ್ಲ ಗೊತ್ತಿರುವ ಹಾಗೆ ಹನುಮಂತಪ್ಪ ಕೊಪ್ಪದ್ ಭಾರತದ ಹೆಮ್ಮೆಯ ಸೈನಿಕ 3 ದಿನ ಹಿಮದೊಳಗಡೆ ಇದ್ದ, 3 ದಿನ ಆಸ್ಪತ್ರೆ ಒಳಗಡೆ ಇದ್ದ. ಹಿಮದೊಳಗಡೆ 3 ದಿನ, ಆಸ್ಪತ್ರೆ ಒಳಗಡೆ 3 ದಿನ, 6 ದಿನ ಒಂದೇ ಒಂದು ಕ್ಷಣ ಆತನ ಎದೆ ಲಬ್ ಡಬ್ ಅಂತ ಬಡಿಲಿಲ್ಲ ಅಂತ್ರಿ. ಆತನ ಎದೆ ಭಾರತ ಭಾರತ ಅಂತಾನೆ ಬಡಿತಿತ್ತು ಅಂತ ಹೇಳ್ತಾರೆ. ಆಪರೇಷನ್ ಮೇಘದೂತ ಒಂದೇ ಅಲ್ಲ, ನಿಮ್ಗೆಲ್ಲ ಗೊತ್ತಿರಬೇಕು, ಟರ್ಕಿ ದೇಶದೊಳಗಡೆ ಭೂಕಂಪ ಆಗಿತ್ತು. 10 ದಿನದಲ್ಲಿ ಇಡೀ ಟರ್ಕಿ ಸ್ಮಶಾನ ಸಮಾನ ಆಗಿತ್ತು. ಒಂದು ಕಟ್ಟಡ ಉಳಿಲಿಲ್ಲ, ಒಂದು ರಸ್ತೆ ಉಳಿಲಿಲ್ಲ, ಒಂದು ಊರು ಉಳಿಲಿಲ್ಲ, ಒಂದು ಕೇರಿ ಉಳಿಲಿಲ್ಲ. ಜಗತ್ತಿನ ದೇಶದವರೆಲ್ಲ ಅಳ್ತಿದ್ರು. ಭಾರತ ದೇಶದ ಸೈನಿಕರು ವಿಮಾನ ತಗೊಂಡು ಟರ್ಕಿಗೆ ಹೋದ್ರು. 15 ದಿನ ಅಲ್ಲಿ ಕೆಲಸ ಮಾಡಿದ್ರು. ಟರ್ಕಿನ ಮೊದಲನೇ ಸ್ಥಿತಿ ತರೋದಕ್ಕೆ ಪ್ರಯತ್ನ ಪಟ್ಟರು. ಜನನ ಸಾಂತ್ವನ ಮಾಡಿ ಧೈರ್ಯ ತುಂಬಿದ್ರು. ಮತ್ತು ಅದಕ್ಕೆ ಭಾರತ ಸರ್ಕಾರ ಹಾಗೂ ಭಾರತೀಯ ಸೇನೆ ಹೆಸರು ಕೊಟ್ಟು ಆಪರೇಷನ್ ದೋಸ್ತ್. ಸಣ್ಣ ವಿಚಾರನ ಆಫ್ಘಾನಿಸ್ತಾನದಲ್ಲಿ ಭಯೋತ್ಪಾದಕರು ಆಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಜಗತ್ತಿನ ದೇಶದವರೆಲ್ಲ ನಮ್ಮ ದೇಶದ ಜನರ ಗತಿ ಏನು ಅಂತ ತಲೆ ಮೇಲೆ ಕೈ ಕೊಟ್ಕೊಂಡ್ರೆ ಭಾರತ ದೇಶದ ಸೈನಿಕ ವೀರ ಪರಂಪರೆ ವಿಮಾನ ತಗೊಂಡು ಆಪರೇಷನ್ಗೆ ಹೋಗ್ತು. ಅಲ್ಲಿದ್ದಂತ ಒಬ್ಬನೇ ಒಬ್ಬ ಭಾರತೀಯನಿಗೆ ಹಾನಿ ಆಗಲಾರದೆ ಎಲ್ಲರನ್ನು ಕರ್ಕೊಂಡು ಬಂತು. ಅದಕ್ಕೆ ಹೆಸರು ಕೊಡ್ತು ಆಪರೇಷನ್ ಕಾವೇರಿ. ಅಷ್ಟೇ ಅಲ್ಲ, ಈಗ ಸದ್ಯ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಮಧ್ಯೆ ಯುದ್ಧ ನಡೀತಾ ಇದೆಯಲ್ಲ, ಅಲ್ಲಿದ್ದ ಭಾರತೀಯರನ್ನ ಸಂರಕ್ಷಣೆ ಮಾಡಿದವರು ನಮ್ಮ ಸೈನಿಕರೇ. ಯಮನ್ನಲ್ಲಿದ್ದ ತೊಂದರೆ ಆಯ್ತಲ್ಲ, ಅಲ್ಲಿ ಸಂರಕ್ಷಣೆ ಮಾಡಿದವರು ನಮ್ಮ ಸೈನಿಕರೇ. ನಮ್ಮ ಸೈನಿಕರು ಅಂದ್ರೆ ನಮ್ಮ ದೇವರು, ನಮ್ಮ ಸೈನಿಕರು ಅಂದ್ರೆ ನಮ್ಮ ಶಕ್ತಿ, ನಮ್ಮ ಸೈನಿಕರು ಅಂದ್ರೆ ನಮ್ಮ ಭಾವ. ದೇಶದಲ್ಲಿ ಭೂಕಂಪ ಆದ್ರೆ ಸೈನಿಕರು ಬೇಕು, ಪ್ರವಾಹ ಬಂದ್ರೆ ಸೈನಿಕರು ಬೇಕು, ಚುನಾವಣೆ ಬಂದ್ರೆ ಸೈನಿಕರು ಬೇಕು, ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಆದ್ರೆ ಸೈನಿಕರು ಬೇಕು. ಸೈನಿಕರಿಲ್ಲದೆ ದೇಶ ಬದುಕೋದಕ್ಕೆ ಮುನ್ನಡೆಯೋದಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನುವಂಥ ಶಕ್ತಿ, ತ್ಯಾಗ, ಬಲಿದಾನ, ಹೋರಾಟ, ಸಂಘರ್ಷವನ್ನ ಅವರು ಮಾಡ್ತಾ ಇದ್ದಾರೆ. ಅವರ ಬದುಕನ್ನ ಬದಿಗಿಟ್ಟು ನಮ್ಮ ಬದುಕಿಗಾಗಿ ಹೋರಾಡ್ತಾ ಇದ್ದಾರೆ. ಅಂಥ ವೀರ ಸೈನಿಕರನ್ನ ಪಡೆದ ನಾವೆಲ್ಲರೂ ಧನ್ಯ ಅಂತ ಭಾವಿಸಿ ಒಂದು ಒಳ್ಳೆಯ ಆಲೋಚನೆಯನ್ನ ಮಾಡಿ ಸೈನಿಕರನ್ನ ಗೌರವಿಸುವಂತಹ ಹೊಸ ಕನಸನ್ನ ರೂಪಿಸಿದ್ದಕ್ಕೆ ಈ ಸಂಸ್ಥೆಯವರಿಗೆ ಗೌರವಿಸಿ ಇಲ್ಲಿ ಸನ್ಮಾನಗೊಂಡ ಸೈನಿಕರಿಗೂ ಉಪಸ್ಥಿತರಿರುವ ಸೈನಿಕರಿಗೂ ಎಲ್ಲರೂ ಸೇರಿ ಶ್ರದ್ಧೆಯಿಂದ ನಮ್ಮದೊಂದು ಸಲಾಂ ಅಂತ ಹೇಳಿ ಅವರೆಲ್ಲ ಆರೋಗ್ಯದಿಂದ ಬಾಳಿ ದೇಶ ಅವ್ರನ್ನ ಗೌರವಯುತವಾಗಿ ನೋಡ್ಲಿ, ನಾವೆಲ್ಲ ಅವ್ರನ್ನ ಹೆಮ್ಮೆಯಿಂದ ಗೌರವಿಸೋಣ ಅನ್ನೋ ಮಾತನ್ನು ಹೇಳಿ
ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಶಾಲೆಯವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರೂ ನನ್ನ ಜೊತೆ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ. ವೈರಿಗಳಿಗೆ ಕೇಳಿಸ್ಬೇಕು, ವೈರಿಗಳಿಗೆ ಅನಿಸ್ಬೇಕು ಈ ದೇಶದ ದೇಶಭಕ್ತಿ ಹೆಚ್ಚಿಗೆ ಇದೆ. ಜೋರಾಗಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ. ನಮಸ್ಕಾರ.